ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಹಿಪ್ನೋಥೆರಪಿಸ್ಟ್, ಏಂಜಲ್ಸ್ ಮಾಸ್ಟರ್ ಮತ್ತು ರಾಜಕ್ರಿಯಾ ಮಾಸ್ಟರ್, ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದ ಮುಖ್ಯ ವಿಷಯ ಅಂತಂದರೆ, ಮನೆಯ ವಾಸ್ತುವನ್ನು ನಾವು ಪಿರಾಮಿಡ್ ಮೂಲಕ ಯಾವ ರೀತಿ ಸರಿ ಮಾಡಿಕೊಳ್ಬಹುದು ಅನ್ನೋದರ ಕುರಿತು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಒಂದು ಮಾತಿದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಎರಡೂ ಮಾಡೋದು ಕೂಡ ಬಹಳ ಸಾಹಸದ ಒಂದು ವಿಚಾರ. ಇನ್ನು ಮನೆ ಕಟ್ಟುವಂಥ ವಿಚಾರದಲ್ಲಿ ನಾವು ಬಹಳಷ್ಟು ಸಮಸ್ಯೆಯನ್ನು ಎದುರಿಸೋದನ್ನು ನಾವು ನೋಡ್ತೀವಿ. ಎಷ್ಟೋ ಮಂದಿ ತಮ್ಮ ಜೀವಿತದಲ್ಲಿ ಹಣವನ್ನು ಹೊಂದಿಸಿ ನಮ್ಮ ಕನಸಿನ ಒಂದು ಮನೆಯನ್ನು ನಾವು ಕಟ್ಕೊಳ್ಳೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವರು ಶಾಶ್ವತವಾಗಿ ನಾವು ಈ ಬಾಡಿಗೆ ಮನೆ ಕಿರುಕುಳದಿಂದ ಮುಕ್ತರಾಗಬೇಕು ಅಂಥೇಳಿ ಬ್ಯಾಂಕಲ್ಲಿ ಅಥವಾ ಬೇರೆ ಬೇರೆ ಫೈನಾನ್ಸ್ನಲ್ಲಿ ಸಾಲವನ್ನು ಪಡೆದುಕೊಂಡು ಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಕೆಲವರು ಹೇಗೋ ಕಷ್ಟಪಟ್ಟು ಮನೆಯನ್ನು ಮುಗಿಸಿ ಗೃಹ ಪ್ರವೇಶವನ್ನು ಕೂಡ ಮಾಡಿರ್ತಾರೆ. ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಎದುರಾಗೋದು ಯಾವಾಗ? ಒಂದು ಜಾಗವನ್ನು ನೀವು ಖರೀದಿ ಮಾಡಿ ಅದನ್ನು ಸಮತಟ್ಟುಗೊಳಿಸಿಕೊಂಡು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಬಹಳಷ್ಟು ಅಡೆತಡೆಗಳು ಬರೋದನ್ನು ನೋಡ್ತೀರಿ. ಒಂದು ಸಾಲದ ವಿಚಾರ ಇರ್ಬೋದು, ಕೆಲಸಗಾರ ಸಮಸ್ಯೆ ಇರ್ಬೋದು, ಅಥವಾ ಆ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದಾಗ ಏನೇನೋ ವಿಘ್ನಗಳು ಬರುವಂಥದ್ದು. ಆರೋಗ್ಯದ ವಿಚಾರದಲ್ಲಿ ಇರಲಿ, ಹಣಕಾಸಿನ ವಿಚಾರ ಇರಲಿ, ಬೇರೆ ಬೇರೆ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತೀವಿ. ಇನ್ನು ಕಟ್ಟಿದಂಥ ಮನೆ ನೀವು ಖರೀದಿ ಮಾಡಿದರೂ ಕೂಡ ಅಲ್ಲೂ ಕೂಡ ನಿಮಗೆ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತವೆ. ನೀವು ಅದನ್ನು ಖರೀದಿ ಮಾಡುವಾಗ ಅದರ ಯಾವುದೇ ಒಂದು ವಿಷಯಗಳು ನಿಮಗೆ ಗೊತ್ತಿರೋದಿಲ್ಲ. ಖರೀದಿ ಮಾಡಿದ ನಂತರ ಅಲ್ಲಿಯ ಸಮಸ್ಯೆಗಳೇನಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಕೆಲವನ್ನ ನೀವು ಸರಿ ಮಾಡ್ಕೊಂಡಿರ್ತೀರಿ, ಇನ್ನೂ ಕೆಲವನ್ನು ಸರಿ ಮಾಡಲಿಕ್ಕಾಗ್ದೇ ಒದ್ದಾಡ್ತೀರಿ. ಮಕ್ಕಳ ವಿದ್ಯಾಭ್ಯಾಸದ ಮೇಲೆ, ಆರೋಗ್ಯದ ಮೇಲೆ, ಸಾಮರಸ್ಯದ ಮೇಲೆ, ಹಣಕಾಸಿನ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಎಲ್ಲದರಲ್ಲೂ ಕೂಡ ಆ ಮನೆಯಿಂದ ಬಹಳಷ್ಟು ವಿಘ್ನಗಳು ಪ್ರಾರಂಭ ಆಗುತ್ತೆ. ಏನು ಮಾಡೋದು ಅನ್ನೋದನ್ನು ಯೋಚನೆ ಮಾಡಲಿಕ್ಕಾಗದರೂ ಕೈ ಕೊಟ್ಟು ಕೂತ್ಕೊಳ್ಳುವಂಥದ್ದು. ಅದರಲ್ಲೂ ಸಾಲವನ್ನು ಮಾಡಿಕೊಂಡು ಮನೆ ಕಟ್ಟಿದವರ ಸ್ಥಿತಿ ಹೇಳಲಿಕ್ಕಾಗೋದಿಲ್ಲ. ಇನ್ನು ಸಾಲ ತಗೊಂಡು ಮನೆ ಕಟ್ಟಿದ ನಂತರ ಸಾಲಗಾರರು ಪದೇ ಪದೇ ವಸೂಲಿಗೆ ಬರ್ತಾ ಇರ್ತಾರೆ. ಈ ಕಡೆ ಮನೆಯಲ್ಲಿ ನೆಮ್ಮದಿ ಕೂಡ ಇಲ್ಲ, ಆ ಕಡೆ ಸಾಲಗಾರರ ಒಂದು ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಉದ್ಯೋಗಗಳು ಅಥವಾ ಹಣಕಾಸಿನ ಸ್ಥಿತಿ ತೀರಾ ಕೆಳಮಟ್ಟಕ್ಕೆ ಹೋಗ್ಬಿಡುತ್ತೆ. ಹಾಗಾದರೆ ಏನು ಮಾಡಬೇಕು? ಪರಿಹಾರವೇ ಇಲ್ಲವೇ? ತಮ್ಮಲ್ಲಿರುವಂಥ ಕೆಲವಷ್ಟು ವಿಧಾನಗಳನ್ನು ಬಳಸ್ಕೊಂಡು ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾಡಿಕೊಂಡ್ರೂ ಕೂಡ ಕೆಲವು ದಿನ ಮಾತ್ರ ಮತ್ತೆ ಪುನಃ ಅದೇ ರಿಪೀಟ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಇನ್ನು ನಿವೇಶನವನ್ನು ನೀವು ತೆಗೆದುಕೊಳ್ಳುವಾಗ ಅಥವಾ ಒಂದು ಮನೆಯನ್ನು ನೀವು ಖರೀದಿ ಮಾಡುವಾಗ ಅದರ ಪೂರ್ವಾಪರವನ್ನು ನೀವು ಯೋಚನೆ ಮಾಡಿರೋದಿಲ್ಲ. ನಿಮಗೆ ಮನಸ್ಸಿಗೆ ಬಂತದ ಕೂಡಲೇ ಓಕೆ ಅಂತ ಫೈನಲ್ ಮಾಡಿಬಿಡ್ತೀರಿ. ಆ ಜಾಗದಲ್ಲಿ ಏನೋ ಸ್ಥಳದೋಷ ಇದೆಯೋ, ನಾಗದೋಷ ಇದೆಯೋ, ಅಥವಾ ಪ್ರೇತಾತ್ಮ ಬಾಧೆ ಇದೆಯೋ, ಅಥವಾ ಹಿಂದೆ ಸ್ಮಶಾನ ಆಗಿತ್ತೋ, ಅಥವಾ ಯಾವುದೇ ಒಂದು ದೇವರ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಸ್ಥಳನೋ ಅದು, ಅಥವಾ ಗುರುಗಳ ಒಂದು ಮಠಕ್ಕೆ ಸಂಬಂಧಪಟ್ಟಂಥ ಸ್ಥಳನೋ, ಇವೆಲ್ಲ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ತೊಂದರೆಯನ್ನು ಕೊಡಲಿಕ್ಕೆ ಇರುತ್ತೆ. ಆ ಥರ ಸಮಸ್ಯೆಗಳಿದ್ದರೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಅದು ಉಚ್ಚಾಟನೆಗೆ ಅಥವಾ ಬಲಿ ಹಾಕಿಸುವಂಥದ್ದು ಎಲ್ಲನೂ ಕೂಡ ಮಾಡಿರ್ತೀರಿ, ಸ್ಥಳ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆಲ್ಲ. ಆದರೂ ಕೂಡ ಪರಿಹಾರ ಖಂಡಿತ ಆಗಿರೋದಿಲ್ಲ. ಮನೆಯನ್ನು ಮಾರಬೇಕು ಅಂತ ನೀವು ಪ್ಲ್ಯಾನ್ ಮಾಡುವಂಥ ಹಂತಕ್ಕೂ ಬಂದವರು ಇರ್ತೀರಿ, ಆದರೆ ಸರಿಯಾದ ಗಿರಾಕಿಗಳು ಬರೋದೇ ಇಲ್ಲ. ನೀವು ಖರೀದಿ ಮಾಡಿದ ಅರ್ಧಕ್ಕೆ ಸೇಲ್ ಮಾಡ್ತೇನೆ ಅಂದರೂ ಕೂಡ ಬರೋದಿಲ್ಲ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಎಷ್ಟೋ ವ್ಯಕ್ತಿಗಳು ಹತಾಶೆಗೆ ಒಳಗಾಗೋದನ್ನು ನಾವು ನೋಡ್ತೇವೆ. ಹಾಗಾದರೆ ಏನು ಮಾಡೋಣ? ನಾನೀಗ ಇವತ್ತು ನಿಮ್ಗೆ ಹೇಳ್ತಿರುವಂಥ ವಿಚಾರದ ಬಗ್ಗೆ ಬಹಳಷ್ಟು ಜನ ಇದನ್ನು ಅಳವಡಿಸಿಕೊಂಡು ಅದರಲ್ಲಿ ಒಳಿತನ್ನು ಕಂಡುಕೊಂಡವರು ಅಥವಾ ಸಮಸ್ಯೆಯಿಂದ ಹೊರಗೆ ಬಂದವರ ಒಂದು ಉದಾಹರಣೆ ಇರೋದ್ರಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ನಿಮಗೆ ಅವಕಾಶ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಬೇರೆಯವರ ಒಂದು
ಉದಾಹರಣೆ ಯಾಕೆ, ಸ್ವತಃ ನಾನು ಒಂದು ನಿವೇಶವನ್ನು ಖರೀದಿ ಮಾಡಿ ಈ ಒಂದು ಮೆಥಡನ್ನು ಬಳಸಿಕೊಂಡ ಕೇವಲ 8 ತಿಂಗಳಲ್ಲಿ ಮನೆಯನ್ನು ಕಂಪ್ಲೀಟ್ ಮಾಡಿಕೊಂಡು ಗೃಹ ಪ್ರವೇಶವನ್ನು ಮಾಡಿ ನನ್ನ ಮಗನ ಉಪನಯನವನ್ನು ಕೂಡ ಮಾಡಿಕೊಂಡು ಅದರಲ್ಲೂ ಮುಂದಿನ ಕಮಿಟ್ಮೆಂಟಲ್ಲೂ ಕೂಡ ನಾನು ಬಹಳ ಒಂದು ಪರಿಪೂರ್ಣವಾಗಿ ಅದನ್ನು ಮಾಡಿಕೊಳ್ಳಿಕ್ಕೆ ನಮಗೂ ಕೂಡ ಅವಕಾಶ ಆಯಿತು. ಹಾಗಾಗಿ ಈ ತರಹ ಎಷ್ಟೋ ಜನರು ಇಂತಹ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಈ ವಿಡಿಯೋದ ಮೂಲಕ ನಿಮಗೆ ಕೆಲವು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಈಗಾಗಲೇ ಬಹಳಷ್ಟು ಜನ ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಬೀದರ್ನ ಒಬ್ಬರು ಮಹಿಳೆ, ಅವರ ಯಜಮಾನರು ಕರೋನಾ ಸಂದರ್ಭದಲ್ಲಿ ತೀರ್ಕೊಂಡಿದ್ದರು. ಅವ್ರದ್ದೇ ಆದಂಥ ಒಂದು ಬ್ಯೂಟಿ ಪಾರ್ಲರ್ ಇತ್ತು. ಗಂಡನ ಕೆಲವು ವ್ಯವಹಾರದಲ್ಲಿ ಬಹಳಷ್ಟು ಹಣ ಹೊರಗಡೆಯಿಂದ ಬರಲಿಕ್ಕಿತ್ತು. ಆದರೆ ಅವ್ರು ತೀರ್ಕೊಂಡ ನಂತರ ಅವ್ರು ಯಾರ್ಯಾರಿಗೆ ಹಣ ಕೊಟ್ಟಿದ್ದಾರೆ ಎನ್ನುವಂಥ ಯಾವುದೋ ಒಂದು ಲೆಕ್ಕಾಚಾರವೂ ಇರಲಿಲ್ಲ. ಸ್ವತಃ ಮನೆಯಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದರು. ಅವರು ಕರೆ ಮಾಡಿಕೊಂಡು, ಗುರುಗಳೇ ಇದು ಏನಾದರೂ ಪರಿಹಾರ ಸಿಗಬಹುದಾ ಅಂತ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದಾಗ ನಾವು ಈ ಪಿರಾಮಿಡ್ಗಳನ್ನು ಸೆಟ್ ಮಾಡಲಿಕ್ಕೆ ತಿಳಿಸಿದ್ದೆ. ಅದಕ್ಕೆ ಅವರು ಒಪ್ಪಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಫಾರ್ಮಾಲಿಟೀಸನ್ನು ನಾವು ಮಾಡಿಕೊಟ್ಟಿದ್ವಿ. ಅದು ಆಗಿ ಕೇವಲ 2 ರಿಂದ 3 ತಿಂಗಳಲ್ಲಿ ಸ್ಟಾಪ್ ಆಗಿದ್ದಂಥ ಅವರ ಬ್ಯೂಟಿ ಪಾರ್ಲರ್ ವರ್ಕು ಕೂಡ ಸ್ಟಾರ್ಟ್ ಆಯಿತು. ಕಸ್ಟಮರ್ಗಳು ತುಂಬ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮನೆಯಲ್ಲೂ ಕೂಡ ನೆಮ್ಮದಿಯನ್ನು ಕಂಡುಕೊಂಡ್ರು. ಆನಂತರ ಯಜಮಾನರಿಗೆ ಯಾರ್ಯಾರು ಕೊಡಬೇಕಾಗಿತ್ತು ಅದೆಲ್ಲ ಹಣವನ್ನು ಮನೆ ಬಾಗಿಲಿಗೆ ತಂದು ಕೊಡುವಂಥ ಒಂದು ಪವಾಡವೇ ನಡೀತು. ಅಷ್ಟೇ ಅಲ್ಲ, ನಮ್ಮ ಈ ಉತ್ತರ ಕನ್ನಡದ ಸಿರ್ಸಿಯಲ್ಲೂ ಕೂಡ ಒಬ್ಬ ಜಮೀನ್ದಾರರು ಒಂದು ಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದರು. ಮನೆ ಫೌಂಡೇಶನನ್ನು ಹಾಕಿ 2 ರಿಂದ 3 ವರ್ಷ ಆಗಿತ್ತು. ಆ ಮನೆ ಕೆಲಸ ಏನೂ ಆಗ್ತಾ ಇರಲಿಲ್ಲ, ಮುಂದುವರಿತಾ ಇರಲಿಲ್ಲ. ಹಣಕಾಸಿನ ಅಡಚಣೆಗಳು ಸ್ಟಾರ್ಟ್ ಆಗಿತ್ತು. ಬೆಳೆಯಲ್ಲೂ ಸಹಿತ ದೊಡ್ಡ ಜಮೀನ್ದಾರರವರು ಬೆಳೆಯಲ್ಲೂ ಸಹಿತ ಒಳ್ಳೆ ರೀತಿಯ ಒಂದು ಪ್ರತಿಫಲ ಸಿಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಈ ಒಂದು ಪರಿಹಾರವನ್ನು ತಿಳಿಸಿದ್ದೆ ಅವರಿಗೆ. ಯಾಕಂದ್ರೆ ನಮ್ಮ ಹತ್ರ ಅವರ ತುಂಬ ಹತ್ತಿರದ ಬಂಧುಗಳು ನಮ್ಮಲ್ಲಿ ರೇಖಿ, ರಾಜಕೀಯ ರೇಖಿ, ಏಂಜಲ್ಸ್ನೆಲ್ಲ ಕಲ್ತ್ಕೊಂಡಿದ್ರು. ಅವರು ಈ ಒಂದು ವಿಚಾರವನ್ನು ನಮಗೆ ತಿಳಿಸಿದಾಗ ನಾವು ಅವರಿಗೆ ಈ ಒಂದು ಸಲಹೆಯನ್ನು ಕೊಟ್ಟಿದ್ವಿ. ಕೊಟ್ಟ ನಂತರ ಅವರ ಮನೆ ಕೆಲಸ ಕೂಡ ಪೂರ್ಣವಾಗಿ ಇವತ್ತು ಅವರು ಆ ಮನೆಯಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಜಮೀನಲ್ಲಿ ಆಗ್ತಾ ಇರುವಂಥ ತೊಂದರೆಗಳು ಕೂಡ ಕ್ಲಿಯರ್ ಆಗಿ ಒಳ್ಳೆ ಪ್ರತಿಫಲ ಕೂಡ ಬರ್ತಾ ಇದೆ. ಅದೇ ರೀತಿ ನಾವು ಮೈಸೂರು, ಬೆಂಗಳೂರು, ಆ ಕಡೆ ಈ ಕಡೆ ತುಂಬ ದಕ್ಷಿಣ ಕನ್ನಡ, ಉಡುಪಿ, ವಿಜಯಪುರ, ಗುಲ್ಬರ್ಗ ಆ ಕಡೆಯೆಲ್ಲ ತುಂಬ ಜನ ನಮ್ಮಲ್ಲಿ ಈ ಒಂದು ಪಿರಾಮಿಡನ್ನು ಬಳಸ್ಕೊಂಡು ತಾವು ಎದುರಿಸಿದಂಥ ಸಮಸ್ಯೆಯಿಂದ ಹೊರಗೆ ಬಂದಿರುವಂಥ ಬಹಳಷ್ಟು ಉದಾಹರಣೆಗಳಿವೆ. ಹಾಗಾಗಿ ಯಾರ್ಯಾರಿಗೆ ಈ ರೀತಿ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರೋ ಅಥವಾ ಸಮಸ್ಯೆಗೆ ಸಿಕ್ಕಾಕೊಂಡಿದ್ರೋ, ದಯವಿಟ್ಟು ನೀವು ಮನೆಯನ್ನು ಮಾರುವಂಥದ್ದೇ ಪರಿಹಾರ ಅಲ್ಲ, ಅಥವಾ ಏನೋ ಒಂದು ಬೇಡದಂಥ ನಿರ್ಧಾರಕ್ಕೆ ಬರುವಂಥದ್ದೇ ಪರಿಹಾರ ಅಲ್ಲ. ನಿಮಗೂ ಕೂಡ ಮುಂದೆ ದಿನದಲ್ಲಿ ಒಂದು ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನು ಮರಿಬೇಡಿ. ಆದರೆ ಸರಿಯಾದ ಕ್ರಮದಲ್ಲಿ ನೀವು ಅದನ್ನು ಮಾಡಿಕೊಂಡಾಗ ಖಂಡಿತ ನಿಮಗೇನು ಸಮಸ್ಯೆಗಳಿತ್ತು ಆ ಒಂದು ವಾಸ್ತವ್ಯದ ಮನೆಯಲ್ಲಿ ಅಥವಾ ಕಟ್ಟುವಂಥ ಮನೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಸರಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಯಾವ ರೀತಿ ಹಾಗಾದರೆ, ಸಾಮಾನ್ಯವಾಗಿ ಕ್ರಿಸ್ಟಲ್ ಬೇಸ್ಡ್ ಪಿರಾಮಿಡನ್ನು ತಜ್ಞರು ನಾವು ಚರ್ಚೆ ಮಾಡಿ ಅದನ್ನು ರೆಡಿ ಮಾಡಿಸ್ತೀವಿ. ನಿಮ್ಮ ಮನೆಗೆ ವಾಸ್ತು ಪ್ರಕಾರ 5 ಪಿರಾಮಿಡ್ಗಳನ್ನು ನೀವು ಸೆಟ್ ಮಾಡಬೇಕಾಗತ್ತೆ. 4 ಮೂಲೆಗೆ 4 ಪಿರಾಮಿಡ್ಡು, ಆನಂತರ ಮಧ್ಯದ ಬ್ರಹ್ಮಸ್ಥಾನಕ್ಕೆ 1 ಪಿರಾಮಿಡ್ಡು ಸೆಟ್ ಮಾಡಬೇಕಾಗತ್ತೆ. ಯಾವ್ಯಾವ ದಿಕ್ಕಿನಿಂದ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನು ಪ್ರವೇಶ ಮಾಡೋದಿದ್ರು ಕೂಡ ಅದನ್ನು ಬ್ಲಾಕ್ ಮಾಡುವಂಥ ಪ್ರಯತ್ನ ಈ ಕ್ರಿಸ್ಟಲ್ ಪಿರಾಮಿಡ್ಗಳು ಮಾಡ್ತವೆ. ಇನ್ನು ಆಗ್ನೇಯ ಮೂಲೆಗೆ ಅಥವಾ ಅಡುಗೆ ಮನೆಯ ಮೂಲೆಗೆ ಯಾವ ಕ್ಯಾಟಗರಿಯ ಕ್ರಿಸ್ಟಲ್ಸನ್ನು ಹಾಕಿ ಮಾಡಿದಂಥ ಪಿರಾಮಿಡನ್ನು ಹಾಕಬೇಕು, ಆನಂತರ ವಾಯುವ್ಯ ಮೂಲೆಗೆ ಯಾವುದನ್ನು ಹಾಕಬೇಕು, ಆಗ್ನೇಯ ಮೂಲೆಗೆ ಆಯಿತು, ಇನ್ನು ಈಶಾನ್ಯ ಮೂಲೆಗೆ ದೈವ ಮೂಲೆ ಅಂತ ಕರೀತಾರೆ, ಅಲ್ಲಿ ಯಾವುದನ್ನು ಹಾಕಬೇಕು, ಇನ್ನು ಬೆಡ್ರೂಮ್ ಬರುವಂಥ ಮೂಲೆಗೆ ಯಾವುದನ್ನು ಹಾಕಬೇಕು,
ಡ್ರೈನೇಜ್ ಇರುವಂಥ ದಿಕ್ಕಿಗೆ ಯಾವುದನ್ನು ಹಾಕಬೇಕು, ಮಧ್ಯ ಬ್ರಹ್ಮಸ್ಥಾನಕ್ಕೆ ಯಾವುದನ್ನು ಹಾಕಬೇಕು ಎಲ್ಲನೂ ಕೂಡ ನಿಮಗೆ ಸವಿವರವಾಗಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಯಾಕಂದರೆ ನೀವು ಮಾಡಬೇಕಾದದ್ದಿಷ್ಟೇ, ನೀವೇನು ಮನೆಯನ್ನು ಕಟ್ತಾ ಇದ್ದೀರೋ ಅದರ ಪ್ಲ್ಯಾನನ್ನು ನಮಗೆ ಕಳಿಸಬೇಕಾಗತ್ತೆ. ಆ ಪ್ಲ್ಯಾನನ್ನು ಕಳಿಸಿದಾಗ ನಾವು ಯಾವ್ಯಾವ ಕ್ರಿಸ್ಟಲ್ಸನ್ನು ಬಳಸಿ ಯಾವ ಪಿರಮಿಡನ್ನು ಯಾವ ಮೂಲೆಗೆ ಸೆಟ್ ಮಾಡಬೇಕು ಅನ್ನೋದನ್ನು ಐಡೆಂಟಿಫೈ ಮಾಡ್ತೀವಿ. ಆ ನಂತರ ಅದನ್ನು ಒಂದು ಪಿರಾಮಿಡ್ನಲ್ಲಿ ಸೆಟ್ ಮಾಡಿಸಿ ನಿಮಗೆ ಕೊರಿಯರ್ ಮೂಲಕ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ಅದನ್ನು ನೀವು ಮನೆಯ ಫೌಂಡೇಶನನ್ನು ಹಾಕಿದ ನಂತರ ಪ್ಲಿಂತ್ ಬೀಮ್ ಅಂತ ಹಾಕ್ತೀರಿ. ಫೌಂಡೇಶನ್ನ ಮೇಲ್ಗಡೆ ಹಾಕುವಂಥ ಒಂದು ಬೀಮ್, ಕಾಂಕ್ರೀಟ್ ಬೀಮನ್ನು ಹಾಕ್ತೀರಿ. ಅದು ಆದ ಕೂಡಲೇ ಏನು ಫೌಂಡೇಶನ್ಗೆ ಕಾಂಕ್ರೀಟನ್ನು ಹಾಕ್ತಿರೋ ಅದಕ್ಕಿಂತ ಪೂರ್ವದಲ್ಲಿ 5 ಪಾಯಿಂಟಿಗೂ ಸಹಿತ 1x1 ಅಂದರೆ ಒಂದು ಫೀಟಿಂದ ಇನ್ನೊಂದು ಅಗಲದಲ್ಲೂ 1 ಫೀಟು, ಉದ್ದದಲ್ಲೂ 1 ಫೀಟನ್ನು ಮಾಡಿ, ಎತ್ತರದಲ್ಲೂ ಸಹಿತ 1 ಫೀಟನ್ನು ಹೈಟ್ ಇರೋ ರೀತಿಯಲ್ಲಿ ಇಟ್ಟಿಗೆಯಿಂದ 5 ಪಾಯಿಂಟಿಗೆ ನೀವು ಬಾಕ್ಸನ್ನು ಕಟ್ಟಬೇಕಾಗುತ್ತೆ. ಬಾಕ್ಸನ್ನು ಕಟ್ಟಿ ಮೇಲ್ಗಡೆ ಕಾಂಕ್ರೀಟ್ ಅಥವಾ ಗ್ರನೈಟ್ನ ಮುಚ್ಚಳವನ್ನು ಮಾಡಿ ಅಲ್ಲರ ಮೇಲೆ ಕಾಂಕ್ರೀಟನ್ನು ಹಾಕಿ ಕ್ಲೋಸ್ ಮಾಡಬೇಕಾಗುತ್ತೆ. ಮತ್ತೆ ನೀವು ಲೈಫಲ್ಲಿ ಅದನ್ನು ಓಪನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದರ ಮೇಲೆ ಟೈಲ್ಸ್ ಎಲ್ಲ ಹಾಕಿ ಫಿಲ್ ಮಾಡಿರ್ತೀರಿ. ಅದು ಆದ ನಂತರ ನೀವು ಎಲ್ಲ ಕೆಲಸವನ್ನು ಪೂರ್ಣ ಮಾಡ್ಕೊಳ್ಬೋದು. ನಿಮ್ಮ ಎಲ್ಲಿ ನಿಂತಿದೆಯೋ ಆ ಮನೆ ಕೆಲಸ ಅಲ್ಲಿಂದ ಪುನಃ ಚಾಲನೆ ಸಿಗುತ್ತೆ. ಕೆಲವು ದಿನದಲ್ಲಿ ನೀವು ಅದನ್ನು ಮನೆಯನ್ನು ಪೂರ್ಣಗೊಳಿಸಿಕೊಂಡು ಆ ಮನೆಯಲ್ಲಿ ವಾಸ್ತವ್ಯ ಮಾಡ್ತೀರಿ. ಮನೆಯಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಬರದೇ ಇದ್ದ ರೀತಿಯಲ್ಲಿ ಈ ಪಿರಾಮಿಡ್ಗಳು ನಿಮಗೆ ಸಹಾಯವನ್ನು ಮಾಡ್ತವೆ. ಇನ್ನು ಕಟ್ಟಿದ ಮನೆಗಾದರೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಮನೆಯಲ್ಲಿ ಆ ನಕಾರಾತ್ಮಕ ಶಕ್ತಿಗಳು ಆ್ಯಕ್ಟಿವ್ ಆಗುವಂಥ ಪ್ಲೇಸ್ನಲ್ಲಿ 5 ಪಾಯಿಂಟನ್ನು ನಾವು ಐಡೆಂಟಿಫೈ ಮಾಡಿ ಅಲ್ಲಿ ತೋರಿಸ್ಕೊಡ್ತೇವೆ. ಅಲ್ಲಿ ನೀವು ನಿಮ್ಮ ಮನೆಯ ಗೋಡೆಗೆ ಆ ಮೂಲೆಯಲ್ಲಿ ಬರುವಂಥ ಮೂಲೆಗೆ ಚಿಕ್ಕ ಚಿಕ್ಕ ಒಂದು ಸ್ಟ್ಯಾಂಡನ್ನು ಫಿಟ್ ಮಾಡಿಕೊಂಡು ಅದರ ಮೇಲೆ ಇಡಬಹುದು. ಕಟ್ಟಿದ ಮನೆಗೆ, ಕಟ್ತಾ ಇರುವಂಥ ಮನೆಗೆ ಫೌಂಡೇಶನ್ನಲ್ಲೇ ಅದನ್ನು ಹಾಕಿ ಫಿಲ್ ಮಾಡುವಂಥದ್ದು. ಇಷ್ಟನ್ನು ನೀವು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಲೈಫಲ್ಲಿ ಸಕ್ಸಸ್ ಇರುತ್ತೆ. ಮನೆಯಲ್ಲೂ ಕೂಡ ತುಂಬ ಏಳಿಗೆ ಅಥವಾ ಅಭಿವೃದ್ಧಿಯನ್ನು ಕಾಣ್ತೀರಿ. ಹಣಕಾಸಿನ ವಿಚಾರ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಆನಂತರ ಆರೋಗ್ಯದ ವಿಚಾರ ಇರ್ಬೋದು, ಕಾನ್ಸಂಟ್ರೇಷನ್ ವಿಚಾರ ಇರ್ಬೋದು, ಆನಂತರ ಬಿಸ್ನೆಸ್ ವಿಚಾರ ಇರ್ಬೋದು, ಪ್ರಮೋಷನ್ ವಿಚಾರ ಇರ್ಬೋದು, ಎಲ್ಲನೂ ಕೂಡ ಒಂದರ ಮೇಲೆ ಒಂದು ನಿಮಗೆ ಅಭಿವೃದ್ಧಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನಾವು ಮನೆ ಕಟ್ಟಿಕೊಂಡು ಮಾರುವುದೊಂದೇ ಪರಿಹಾರ ಅಲ್ಲ. ಮನೆ ಕಟ್ಟೋ ಸಾಲಲ್ಲಿ ಒದ್ದಾಡಿಕೊಂಡು ಏನೋ ಒಂದು ಸುಸೈಡ್ ಅಟೆಂಪ್ಟ್ನಂಥ ಪ್ರಯತ್ನಕ್ಕೆ ಒಳಗಾದವರು ಕೂಡ ಇದ್ದೀರಿ. ಬಹಳ ಜನ ಕಾರ್ಯ ಮಾಡಿದಾಗ ನಮಗೆ ಅಯ್ಯೋ ಅನಿಸುತ್ತೆ. ಹಾಗಾಗಿ ಆ ಥರದ ಒಂದು ನಿರ್ಧಾರಕ್ಕೆ ಬಂದವರಿಗೂ ಕೂಡ ಇದರಿಂದ ಬಹಳಷ್ಟು ಪ್ರಯೋಜನ ಆಗುತ್ತೆ. ಅಷ್ಟೇ ಅಲ್ಲ, ಅದನ್ನು ಸ್ಥಾಪನೆ ಮಾಡಿದ ನಂತರ ನಿಮ್ಮ ಅರ್ನಿಂಗ್ಸ್ ಏನಿದೆಯೋ ಅಥವಾ ಕಮಿಟ್ಮೆಂಟ್ ಏನಿದೆಯೋ ಅದನ್ನು ಕೂಡ ನೀವು ಬಹಳ ಸರಳವಾಗಿ ಪೂರೈಸ್ಕೊಳ್ಬೋದು. ಹಾಗಾಗಿ ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಒಂದು ಸಮಸ್ಯೆಯಿಂದ ಯಾರ್ಯಾರು ಬಳಲ್ತಾ ಇದ್ದೀರೋ ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು. ಒಂದೊಮ್ಮೆ ನಿಮಗೆ ಏನಾದರೂ ಈ ಪಿರಾಮಿಡ್ ಅಥವಾ ಈ ವಾಸ್ತು ಪರಿಹಾರದ ಅವಶ್ಯಕತೆ ಇದ್ದರೆ ಈ ಕೆಳಗಡೆ ಕಾಣುವಂಥ ಸ್ಕ್ರೋಲ್ ನಂಬರಿಗೆ ನೀವು ಕರೆ ಮಾಡಬಹುದು. ಇಲ್ಲ ಈ ವಿಡಿಯೋದ ಕೊನೆಯಲ್ಲಿ ಬರುವಂಥ ಪೇಜಲ್ಲಿ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸಹಿತ ಸಿಗುತ್ತೆ. ನಿಮ್ಮ ವಯಸ್ಸು, ಅನಂತರ ಹುಟ್ಟಿದ ಸ್ಥಳ, ಹುಟ್ಟಿದ ದಿನಾಂಕ, ಏರಿಯಾ ಎಲ್ಲ ಹಾಕಿ ನೀವು ಮೊದಲನೇ ಫೌಂಡೇಶನ್ ಕಟ್ಟುವಾಗಲೇ ಕಳಿಸಿದರೆ ನಾವು ಅದಕ್ಕೆ ಸಂಬಂಧಪಟ್ಟಂಥ ನಿಮಗೆ ಅನುಕೂಲವಾಗೋ ರೀತಿಯಲ್ಲೇ ಸೆಟ್ ಮಾಡಲಿಕ್ಕಾಗತ್ತೆ. ಆನಂತರ ಕಟ್ಟಿದ ಮನೆಗಾದರೂ ಕೂಡ ಈ ಎಲ್ಲ ಸಂಪೂರ್ಣ ವಿವರ ಮತ್ತು ಮನೆ ಪ್ಲ್ಯಾನನ್ನು ಕಳಿಸ್ಬೇಕಾಗತ್ತೆ. ಇಷ್ಟನ್ನು ಮಾಡಿಕೊಂಡು ನಿಮ್ಮಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀಹರಿ.